ನಮಸ್ತೆ ಎಲ್ಲರಿಗೂ. ಇವತ್ತು ನಾನು ಮಾಡ್ತೇನೆ ಸೊಪ್ಪಿನ ಹುಳಿ. ಇಲ್ಲಿ ತುಂಬ ಸೊಪ್ಪು ಬೇಳೆಗಳು ಹಾಕಿ ಮಾಡೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಒಳ್ಳೆ ರುಚಿನೇ ಇರುತ್ತೆ. ಇದು ಅನ್ನಕ್ಕೆ ಕಲ್ಸ್ಕೊಂಡು ತಿನ್ಬೋದು, ಮುದ್ದೆಗೆ ತಿನ್ಬೋದು, ಅಕ್ಕಿ ರೊಟ್ಟಿ ಜೋಳದ ರೊಟ್ಟಿಗೆ ತಿನ್ಬೋದು, ಚಪಾತಿ ಜೊತೆಗೂ ತಿನ್ಬೋದು. ಸೊಪ್ಪಿನ ಹುಳಿ ಮಾಡೋದಕ್ಕೆ ಮೊದಲಿಗೆ ನೋಡಿ, ನಾನು 1 ಕಪ್ಪು ತೊಗರಿಬೇಳೆ ತೊಗೊಂಡಿದ್ದೀನಿ, ಅರ್ಧ ಕಪ್ಪು ಕಡಲೆಬೇಳೆ, ಅರ್ಧ ಕಪ್ ಹೆಸರು ಬೇಳೆ, ಮತ್ತು 1 ಮುಷ್ಟಿಯಷ್ಟು ಅವರೆಕಾಯಿ ಸೀಸನ್ ಇರೋದ್ರಿಂದ ಅವರೆಕಾಯಿ ಹಾಕ್ತಾಯಿದ್ದೀನಿ, ಇಲ್ಲಾಂದರೆ ಅವರೆಕಾಳು ಹಾಕಬೇಕು. ಇದನ್ನು ಮೊದಲಿಗೆ ನಾನು ನೀರಲ್ಲಿ ತೊಳೆದಿಟ್ಕೊಳ್ತೀನಿ. ತೊಳೆದ್ಬಿಟ್ಟು ಕುಕ್ಕರಿಗೆ ಹಾಕ್ತಾಯಿದ್ದೀನಿ ಬೇಳೆನ. ಬೇಳೆ ಜೊತೆಗೆ 1 ದೊಡ್ಡ ಈರುಳ್ಳಿ, 4 ಟೊಮೆಟೊ, ಮತ್ತು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಮತ್ತು ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಇದು ನೋಡಿ ಸೊಪ್ಪು, ಇದು ಮೆಂತ್ಯ ಸೊಪ್ಪು 1 ಕಟ್ಟು, ಸಬ್ಬಸಿಗೆ ಸೊಪ್ಪು 1 ಕಟ್ಟು, ಪಾಲಕ್ ಸೊಪ್ಪು 1 ಕಟ್ಟು, ಮತ್ತು ಇದು ಎಳೆ ಸೊಪ್ಪು 4 ಕಟ್ಟು ತೊಗೊಂಡಿದ್ದೀನಿ. ಎಳೆ ಸೊಪ್ಪು ಜಾಸ್ತಿ ಇರಲಿ, ಬೇರೆ ಸೊಪ್ಪುಗಳೆಲ್ಲ 1 ಕಟ್ಟಿದರೆ ಸಾಕು. ಅಷ್ಟನ್ನು ಬಿಡಿಸಿ ನೀಟಾಗಿ ತೊಳೆದ್ಬಿಟ್ಟು ಸಣ್ಣಕ್ಕೆ ಹೆಚ್ಚಿದ್ದೀನಿ. ಹೆಚ್ಚಿರೋ ಸೊಪ್ಪನ್ನ ನಾನು ಕುಕ್ಕರಿಗೆ ಹಾಕ್ತಾಯಿದ್ದೀನಿ. ಬೇಳೆ ಟೊಮೆಟೊ ಜೊತೆನೇ ಸೊಪ್ಪು ಕೂಡ ಹಾಕಿ ಬೇಯಿಸಬೇಕು. ನೋಡಿ, ಅದಕ್ಕೆ ಬೇಳೆ ಬೇಯೋದಕ್ಕೆಲ್ಲ ಎಷ್ಟು ನೀರು ಬೇಕಾಗುತ್ತೆ ನೋಡಿ. ನೀರು ಹಾಕ್ಬಿಟ್ಟು ಕುಕ್ಕರ್ ಮುಚ್ಚಳ ಮುಚ್ಚಿ ನಾನು ಇದಕ್ಕೆ 3 ವಿಜಲ್ ಕೊಡ್ತೀನಿ. 3 ವಿಜಲಿಗೆ ಚೆನ್ನಾಗಿ ಸಾಫ್ಟಾಗಿ ಬೇಯುತ್ತೆ. ಅದು ಬೇಯೋ ಅಷ್ಟರಲ್ಲಿ ನಾನು ಮಸಾಲಕ್ಕೆ ರೆಡಿ ಮಾಡ್ಕೊತೀನಿ. ಮಸಾಲಕ್ಕೆ ಮೊದಲಿಗೆ ಧನಿಯಾ 2 ಸ್ಪೂನ್ ಧನಿಯಾ ಹುರಿದ್ಬಿಟ್ಟು ತೆಗೆದಿಟ್ಕೊತೀನಿ. ಆಮೇಲೆ ಇದು ಅಕ್ಕಿ, ಸ್ವಲ್ಪ ಅಕ್ಕಿ ಒಂದು ಟೇಬಲ್ ಸ್ಪೂನಷ್ಟು ಅಕ್ಕಿ ಸಾಕಾಗುತ್ತೆ. ಸ್ವಲ್ಪ ಅಕ್ಕಿ ಹುರಿದು ತೆಗೆದಿಟ್ಕೊಡ್ತೀನಿ. ಮತ್ತು ಮೆಂತೆ ಸ್ವಲ್ಪ ಹಾಕಿ, ಮತ್ತು ಉದ್ದಿನಬೇಳೆ ಸ್ವಲ್ಪ ಜಾಸ್ತಿ ಹಾಕಿ ಚೆನ್ನಾಗುತ್ತೆ. ಇದನ್ನು ಹುರಿದಿಡ್ತೀನಿ. ಇದ್ರ ಜೊತೆಗೆ ಸ್ವಲ್ಪ ಜೀರಿಗೆ ಸ್ವಲ್ಪ ಅಂದರೆ ಉದ್ದಿನಬೇಳೆ ಎಷ್ಟು ಹಾಕ್ತೀರೋ ಅಷ್ಟು ಜೀರಿಗೆ ಹಾಕಬೇಕು. ಆಮೇಲೆ 1-2 ಕಡ್ಡಿ ಕರಿಬೇವಿನ ಸೊಪ್ಪು, ಇದಿಷ್ಟನ್ನು ಹುರಿದು ತೆಗೆದಿಟ್ಕೊತೀನಿ. ಆಮೇಲೆ ಅರ್ಧ ಈರುಳ್ಳಿ, ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಹುರಿತೀನಿ. ಈರುಳ್ಳಿ ಜೊತೆಗೆ ಸ್ವಲ್ಪ ಕಾಳುಮೆಣಸು, 1-2 ಲವಂಗ, ಸ್ವಲ್ಪ ಚಕ್ಕೆ, ಇದಿಷ್ಟನ್ನು ಹುರಿದ್ಬಿಟ್ಟು ತೆಗೆದಿಟ್ಕೊತೀನಿ. ನೋಡಿ, ಹುರಿದಿರೋ ಪದಾರ್ಥಗಳನ್ನ ಅಷ್ಟನ್ನು ನಾನು ಮಿಕ್ಸಿ ಜಾರ್ಗೆ ಹಾಕಿದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಹುಣಸೆ ಹಣ್ಣು, ಬೆಳ್ಳುಳ್ಳಿ, ಕಾಯಿ ತುರಿ 3 ಸ್ಪೂನ್ ಸಾಕು. ತೆಂಗಿನಕಾಯಿ ಜಾಸ್ತಿ ಹಾಕೋದು ಬೇಡ. ಮತ್ತು ಸ್ವಲ್ಪ ಶುಂಠಿ, ಇದಿಷ್ಟನ್ನು ಮಿಕ್ಸಿ ಮಾಡಿ ಇಟ್ಕೊತೀನಿ. ಈಗ ನೋಡಿ, ಸೊಪ್ಪು ಬೇಳೆ ಬೆಂದಾದ್ಮೇಲೆ 3 ವಿಜಲ್ ಆದಮೇಲೆ ಸ್ಟೀಮ್ ಹೋದ್ಮೇಲೆ ನೋಡಿ ಈ ರೀತಿ ಬೆಂದಿದೆ, ಸಾಫ್ಟಾಗಿ ಬೆಂದಿದೆ. ನೋಡಿ, ಚೆನ್ನಾಗಿ ಬೆಂದಿದೆ, ಮೆತ್ತಗೆ ಬೆಂದಿದೆ. ಇದನ್ನು ನಾನು ಮ್ಯಾಶರಲ್ಲಿ ಸರಿಯಾಗಿ ಮತ್ತೆ ಮೆತ್ತಗೆ ಮಾಡ್ಕೊತೀನಿ. ಎಲ್ಲ ಮಿಕ್ಸ್ ಮಾಡಿ ಮೆತ್ತಗೆ ಮಾಡ್ಕೊತೀನಿ. ಇದಾದ್ಮೇಲೆ ನಾನು ಒಂದು ಪಾತ್ರೆಯಲ್ಲಿ ಒಗ್ಗರಣೆ ಹಾಕ್ತೀನಿ. ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆಗಲಿ. ಸ್ವಲ್ಪ ಸಾಸಿವೆ ಹಾಕ್ತೀನಿ. ಸಾಸಿವೆ ಸಿಡಿಬೇಕು. ಆಮೇಲೆ 1 ಒಣಮೆಣಸಿನ್ಕಾಯಿನ ಮುರಿದು ಹಾಕ್ತಾಯಿದ್ದೀನಿ ಒಗ್ಗರಣೆಗೆ. ಒಂದಷ್ಟು ಬೆಳ್ಳುಳ್ಳಿ, ಸ್ವಲ್ಪ ಜಾಸ್ತಿ ಬೆಳ್ಳುಳ್ಳಿ ಹಾಕಬೇಕಾಗುತ್ತೆ, ಇದಕ್ಕೆ ಚೆನ್ನಾಗಾಗುತ್ತೆ. ಆಮೇಲೆ ಕರಿಬೇವಿನ ಸೊಪ್ಪು ಸಾಕು, ಇಷ್ಟು ಒಗ್ಗರಣೆಗೆ. ಈಗ ಬೇಯಿಸಿರೋಂಥ ಬೇಳೆ ಸೊಪ್ಪು ಇದೆಲ್ಲ, ಅದನ್ನು ಇದಕ್ಕೆ ಹಾಕ್ತಾ ಇದ್ದೀನಿ ಒಗ್ಗರಣೆಗೆ. ಮತ್ತು ರುಬ್ಬಿಟ್ಕೊಂಡಿರೋಂಥ ಮಸಾಲಾನು ಹಾಕ್ತಾಯಿದ್ದೀನಿ.
ಮಸಾಲ ಹಾಕಿ ನೀರು ನೋಡ್ಕೊಂಡು ಎಷ್ಟು ಬೇಕಷ್ಟು ಹಾಕಬೇಕು, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದಕ್ಕೆ ನೀರು ನೋಡ್ಕೊಂಡು ಹಾಕಬೇಕು. ಸೊಪ್ಪಿನ ಹುಳಿ ಜಾಸ್ತಿ ತೆಳು ಇರಬಾರ್ದು, ಚೆನ್ನಾಗಿರಲ್ಲ, ಸ್ವಲ್ಪ ಗಟ್ಟಿಯಾಗಿರಬೇಕು. ನೋಡಿ ಮಸಾಲೆ ಜೊತೆ ನೀರು ಹಾಕಿ ಇದನ್ನು ಮಸಾಲೆ ಮತ್ತು ಸೊಪ್ಪು ಬೇಳೆ ಎಲ್ಲ ಸರಿಯಾಗಿ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡಿ ಇದೀಗ ಕುದಿ ಬರಲಿ. ಮುಚ್ಚಳ ಮುಚ್ಚಿಬಿಡ್ತೀನಿ, ಫುಲ್ ಮುಚ್ಚಬೇಡಿ, ಉಪ್ಪು ಬರುತ್ತೆ. ಸ್ವಲ್ಪ ಓಪನ್ ಇಟ್ಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಕುದಿಯೋದಕ್ಕೆ ಬಿಡ್ತೀನಿ. ಈಗ ನೋಡಿ ಚೆನ್ನಾಗಿ ಕುದೀತಾ ಇದೆ, ಸೂಪರಾಗಿ ರೆಡಿ ಆಯಿತು ಸೊಪ್ಪಿನ ಹುಳಿ. ಈಗ ಇದು ಉಪ್ಪು ಸರಿ ಇದೆಯಾ ಅಂತ ಒಂದ್ಸರಿ ನೋಡಿಬಿಟ್ಟು ಉಪ್ಪು ಕಮ್ಮಿ ಇದ್ದರೆ ಮತ್ತೆ ನಾನು ಸ್ವಲ್ಪ ಉಪ್ಪು ಹಾಕ್ಕೊಡ್ತೀನಿ. ಈಗ ನೋಡಿ ಸೂಪರಾಗಿ ರೆಡಿ ಆಯಿತು ಸೊಪ್ಪಿನ ಹುಳಿ. ನಾವು ಜಾಸ್ತಿ ಸೊಪ್ಪು ಹಾಕೋದ್ರಿಂದ ಇದು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಮತ್ತು ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ. ಬಿಸಿ ಅನ್ನಕ್ಕೆ ಅಥವಾ ಮುದ್ದೆಗೆ, ರೊಟ್ಟಿ, ಚಪಾತಿ ಯಾವುದಕ್ಕೆ ಬೇಕಾದರೂ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಈಗ ಇದು ರೆಡಿ ಇದೆ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.